ಏನಕ್ಕಾಗಿ ಬಂತು ಸರ್ ಮಿಷೆ? ಸರ್ ಮಿಷೆ ಯಾಕಾಗಿ ಬಂತು? ಯಾಕಾಗಿ ಬಂತು ಹೇಳಿ ಸರ್? ಮಿಷೆ ಮಿಷೆ ಒಸ್ಕೆ ಮಿಷೆ ಮಿಷೆ ಓತ್ ಮಿಷೆ ಮಿಷೆ ಎಲ್ಲಿ ಎಲ್ಲಿ ಬಗೋಡಿ ಚೋಟ ಬಗೋಡಿ ಮಮ್ಮ ತಿಂದಪ್ಪ. ಹಾಯ್ ಗಾಯ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಪಾಪು ಜೊತೆ ಆಟಾಡ್ತಾನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ನಮ್ಮ ಪಾಪು ಏನೆಲ್ಲ ಮಾಡ್ತಾನೆ ಅನ್ನೋದ್ರ ಬಗ್ಗೆ ನೀವು ಒಂದೊಂದು ಕ್ಲಿಪ್ಪಿಂಗ್ಸ್ ನೋಡ್ತೀರಾ ಅಷ್ಟೇ. ಪೂರ್ತಿನ ನಾನು ತೋರ್ಸೋಕ್ಕಾಗಲ್ಲ, ಸ್ವಲ್ಪನೇ ಹಾಕಿದ್ದೀನಿ. ಯಾಕೆಂದರೆ ಪೂರ್ತಿ ತೋರಿಸಿದ್ರೆ ನಾನು ಮಾಡಬೇಕಾಗಿರೋ ವಿಡಿಯೋ, ಇವತ್ತು ನಾನು ಹೇಳಬೇಕಾಗಿರೋಂಥ ಮೆಸೇಜ್, ನಾನು ಹೇಳ್ಕೊಡ್ಬೇಕಾಗಿರೋಂಥ ಅಡುಗೆ ಅಲ್ಲೇ ನಿಂತೋಗ್ಬಿಡುತ್ತೆ. ಸೊ ರಾಜ್ಕುಮಾರ್ ಒಂಥರ ಆ್ಯಕ್ಟಿಂಗ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಹಾಯ್ ಹಲೋ, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಆ್ಯಕ್ಚುಲಿ ಇವತ್ತು ನುಗ್ಗೆಕಾಯಿ ಬೇಳೆ ಹಾಕ್ಬಿಟ್ಟು ರಸಮ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿಲಿ ಒಂದು ಸಣ್ಣ ಬೌಲು ನುಗ್ಗೆಕಾಯಿ ತೊಗೊಂಡಿದ್ದೀನಿ, 2 ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ, ಜೊತೆಗೆ 2 ಟೊಮೊಟೊ ಹಾಕೊಂಡಿದ್ದೀನಿ, ಒಂದು ಸಣ್ಣ ಲೋಟದಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಒಂದು 3-4 ವಿಸಲ್ ಚೆನ್ನಾಗಿ ಕೂಗಿಸ್ಕೊಳುವ ರಸಮ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಯಾರು ನನ್ನ ವಿಡಿಯೋ ನೋಡ್ತಾ ಇರೋರೆಲ್ಲ ಈಸಿ ನನ್ನ ಅಡುಗೆ ಕಲಿಸೋದನ್ನ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. 2 ಮಿನಿಟ್ಸ್ ರಸಮ್ ರೆಡಿ ಆಗುತ್ತೆ. ನುಗ್ಗೆ ರಸಮ್ಗೆ ಬೇಕಾಗುವಂಥ ಇಂಗ್ರೀಡಿಯನ್ನು ನಾನು 1.5 ಸ್ಪೂನ್ ಬಂದ್ಬಿಟ್ಟು ಮೆಣಸು ತೊಗೊಂಡಿದ್ದೀನಿ, ಕಪ್ಪು ಮೆಣಸು, ಕಾಳು ಮೆಣಸು. ಹಾಗೆ ಜೀರಿಗೆ ತೊಗೊಂಡಿನಿ 2 ಸ್ಪೂನು, ಬೆಳ್ಳುಳ್ಳಿ ತೊಗೊಂಡಿನಿ 1 ಇಡಿ. ಹಾಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ, ಖಾರ ತಿನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಕಟ್ ಮಾಡುವ. ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು. ಇದು ಪೌಡರ್ ಮಾಡ್ಕೊಂಡಿದ್ದೀನಿ, ಇದು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಿಗೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಕುಕ್ಕರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೆಂಗೆ ಸ್ಮ್ಯಾಶ್ ಆಗಿದೆ ಅಂತ ನೋಡಿ ನೀಟಾಗಿ ಸಣ್ಣಗೆ ಮಾಡ್ಕೊಳ್ಳುವ. ನೋಡಿ ಈ ರೀತಿ ಬೆಂದಿದೆ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಇದನ್ನು ಬನ್ನಿ ನೋಡಿ ಈ ರೀತಿಯಾಗಿ ನೀಟಾಗಿ ಎಲ್ಲ ರಸ ತೆಗೆದುಕೊಂಡಿದ್ದೀನಿ. ಇವಾಗ ನುಗ್ಗೆಕಾಯಿ ಏನು ಹಾಕಿದ್ವಲ್ಲ ಅದನ್ನು ಹಿಂಡಿಟ್ಕೊಂಡಿದ್ದೀನಿ. ಎಂತ ಅಂದರೆ ನಾವು ನುಗ್ಗೆಕಾಯಿ ಹಾಕಿರೋದ್ರಿಂದ ಅದನ್ನು ನೀಟಾಗಿ ಹಿಂಡಿಟ್ಕೊಳ್ಬೇಕು. ನಾನು ನಾಟಿ ಬೇಳೆ ಹಾಕಿರೋದ್ರಿಂದ ಅದ್ರದ್ದು ಕೂಡ ಸಿಪ್ಪೆಗಳಿರುತ್ತೆ, ಏನು ಅಂದ್ಕೊಬೇಡಿ. ಈ ಥರವಾಗಿ ಹಿಂಡಿ ರಸ ತೆಗೆದು ಇಟ್ಕೊಳ್ಳಿ. ಒಗ್ಗರಣೆಗೆ 1 ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ, ಸ್ವಲ್ಪ ಜೀರಿಗೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಹಾಗೆ ಕರಿಬೇವಿನ ಸೊಪ್ಪು, ಇಷ್ಟು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಫೈನಲಾಗಿ ಒಂದು ಐಟಮ್ ಹಾಕ್ತೀನಿ, ಏನು ಹಾಕ್ತೀನಿ ಅಂತ ಮಿಸ್ ಮಾಡ್ದಲೇ ಕೊನೆ ತನಕ ವಿಡಿಯೋ ನೋಡಿ. ಇವಾಗ ತಪ್ಪಲಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಜೊತೆ ನಾನೊಂದು ಸ್ವಲ್ಪ 1 ಸ್ಪೂನಷ್ಟು ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ, ಅದ್ರ ಜೊತೆಗೆ ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಬೇಕು. ನನಗೆ ಸಾಸಿವೆ ಇಷ್ಟ ಆಗೋಲ್ಲ, ಅದು ಸಿಡಿದ್ರೆ ಭಯ ಆಗುತ್ತೆ ಅಂತ ಹಾಕಿಲ್ಲ. ಹಾಗೆ ಬೆಳ್ಳುಳ್ಳಿ ಹಾಕಿದ್ದೀನಿ, ಜೊತೆಗೆ ಒಣಮೆಣ್ಸಿನ್ಕಾಯಿ. ರಸಮ್ ಅಂತಂದರೆ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮೇಲೆ ತೇಲ್ತಾ ಇದ್ದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಕೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಬೇಡ ಅಂತಂದರೆ. ಅದ್ರ ಜೊತೆಗೆ ಕರಿಬೇವು ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ಗ್ರೀನ್ ಚಿಲ್ಲಿ ಏನು ಪುಡಿ ಮಾಡ್ಕೊಂಡಿದ್ದೆ ಅದನ್ನ ಹಾಕಿದ್ದೀನಿ. ಸೊ ಮತ್ತೆ ಪೌಡರ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಏನು ಸ್ಮ್ಯಾಶ್ ಮಾಡಿದ್ವಿ ಅದನ್ನು ಹಾಕಿದ್ದೀನಿ. ಇವಾಗ ಇನ್ನು ರಸಮ್ ಅಂದರೆ ತೆಳು ಇದ್ರೇ ಚೆಂದ. ನಿಮಗೆ ಯಾವ ರೀತಿ ಎಷ್ಟು ತೆಳು ಬೇಕೋ ಅಷ್ಟನ್ನು ನೀರು ಸೇರಿಸ್ಕೊಳ್ಳಿ. ನೋಡಿ ನಾನು ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ತೆಳು ಇದ್ದರೆ ಚೆನ್ನಾಗಿರುತ್ತೆ ರಸಮ್. ಆದ್ದರಿಂದ ಇದಕ್ಕೆ ಅರಶಿನ ಪುಡಿ, ಉಪ್ಪನ್ನು ಸೇರಿಸ್ತೀನಿ. ನೋಡಿ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಶಿನ ಪುಡಿಯಾಗಿ ಉಪ್ಪು ಹಾಕಿದ್ದೀನಿ. ರುಚಿ ನೋಡಿ ಉಪ್ಪು ಹಾಕಿ. ಕ್ಲೈಮ್ಯಾಕ್ಸಲ್ಲಿ ಒಂದು ಐಟಮ್ ಹಾಕ್ತೀನಿ ನೋಡಿ, ಧನಿಯಾ ಪುಡಿ. ಇಷ್ಟೇ ಹಾಕ್ತಾ ಇರೋದು, ಧನಿಯಾ ಪುಡಿ ಸಾಕು ಅಷ್ಟೇ.
ಧನಿಯಾ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಹಾಗೆ ಬಿಡೋಣ. ಇನ್ನು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ರಸಮ್ ರೆಡಿ ಆಗುತ್ತೆ. ಚೆನ್ನಾಗಿ ಕುದ್ದ ತಕ್ಷಣ ರಸಮ್ ನೋಡಿ ಸಿಂಪಲಾಗಿ ಆಯ್ತಲ್ಲ ರಸಮು. ನೀವು ಕೂಡ ಮನೆಯಲ್ಲಿ ರುಚಿಯಾಗಿ ಮಾಡ್ಕೊತೀನಿ ಹೋಟೆಲ್ ಸ್ಟೈಲಿ ರಸಮು. ತರಾವರಿ ರಸಮ್ಗಳನ್ನ ತೋರಿಸ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಮರಿಬೇಡಿ. ಹಾಗೆ ಇದು ಕುದ್ಮೇಲೆ ಟೇಸ್ಟ್ ವೈಸ್ ಹೇಗೆ ಬಂತು ಅಂತ ಕೂಡ ಹೇಳ್ತೀನಿ. ಯಾರಿಗೂ ಗೊತ್ತಿಲ್ಲ, ನುಗ್ಗೆಕಾಯಿಲು ಮಕ್ಕಳು ತಿನ್ನಲ್ಲ, ಅದರಲ್ಲಿ ತುಂಬ ಕ್ಯಾಲ್ಶಿಯಂ ಇರುತ್ತೆ. ನುಗ್ಗೆಕಾಯಿ ರಸಮ್ ಮಾಡೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಮಕ್ಕಳು ನುಗ್ಗೆಕಾಯಿ ತಿನ್ನಲ್ಲ ಅಂದಾಗ ನುಗ್ಗೆಕಾಯಿ ಸೇರಿಸಿ ರಸಮ್ ಮಾಡಿಬಿಡಿ. ಅವ್ರಿಗೆ ಗೊತ್ತೇ ಆಗಲ್ಲ ನೀವು ನುಗ್ಗೆಕಾಯಿನ ಆ್ಯಡ್ ಮಾಡಿದ್ದೀರಾ ಅಂತ. ಸೊ ನಮ್ಮ ಮನೇಲಿ ನುಗ್ಗೆಕಾಯಿ ತಿನ್ನಲ್ಲ ನನ್ನ ಮಗಳು ಅನ್ನೋ ಉದ್ದೇಶಕ್ಕೆ ನಾನು ಈ ರಸಮ್ನ ಕಲ್ತಿದ್ದು ಅವರಿಗೋಸ್ಕರ. ತುಂಬ ವೆರೈಟಿ ರಸಮ್ನ ಮಾಡ್ತೀನಿ ನಾನು. ವೆಜಿಟೇಬಲ್ ರಸಮ್ಮು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ತಿಳಿಸಿ. ಸೂಪರಾಗಿ ಬರ್ತಾಯಿದೆ, ಘಮ ಅಂತ ಇದೆ ಹೇಳಬೇಕು ಅಂತಂದರೆ. ಸೊ ವೆರೈಟಿ ಆಫ್ ರಸಮ್ ತುಂಬ ಈಸಿಯಾಗಿ ಮಾಡ್ಬೋದು. ಖುಷಿ ಆಯ್ತಲ್ಲ. ಚುಮ್ಮು ಚಳಿಗೆ ತುಂಬ ಬಿಸಿ ಖಾರವಾಗಿರುವಂತಹ ಎಲ್ದಿ ರಸಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಶೀತಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸ ರೆಸಿಪೀಸು, ಹಾಗೆ ನಾನೆಲ್ಲ ಯಾವ್ಯಾವ ಕಡೆ ಟೂರ್ ಹೋಗಿದ್ದೆ, ಅದರ ವಿಶೇಷತೆ ಏನು, ಅದನ್ನು ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಚಕ್ ಪಟಾಪಟ್ ಅಂತ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡಿ ತಿನ್ನಿ, ಎಂಜಾಯ್ ಮಾಡಿ, ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಆಲ್, ಟೇಕ್ ಕೇರ್, ಲವ್ ಯು.